ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾನು ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. So in last class, yesterday's class, we discussed about the kingdom Protista. Protista kingdom ಅನ್ನು ನಾವು ನಿನ್ನೆ ಏನು ಮಾಡಿದ್ವಿ, ಕಲಿತಾ ಹೋದ್ವಿ, ಅಭ್ಯಾಸ ಮಾಡಿದ್ವಿ. That Protista kingdom includes algae, primitive algae and protozoans. algae ಮತ್ತು protozoans ಅನ್ನ ಹೊಂದಿದೆ. ಅದರಲ್ಲಿ ಮತ್ತೆ ನಾವು 4 ಗ್ರೂಪ್ಸ್ ಅನ್ನ ನೋಡಿದ್ವಿ. ಯಾವ್ಯಾವುದದು ಅಂದಾಗ ನಾವಲ್ಲಿ ನೋಡ್ಕೊಂಡಿರ್ತಕ್ಕಂಥದ್ದು ಫೈಕೋಮೈಸೆಟಿಸ್ ಅಂತ ಕರೆದ್ವಿ ನಾವಲ್ಲಿ. ಸೊ ಅಲ್ಲಿ ಬರ್ತಕ್ಕಂಥ ಗ್ರೂಪ್ ಅನ್ನ ನಾವು ನೋಡ್ತಾ ಹೋಗಿ ಅಲ್ಲಿ ನಾವು ಡೈನೋಫ್ಲಾಜಿಲೇಟ್ಸ್ ಅಂತ ಕರೆದ್ವಿ, ಹಾಗೆ ಯೂಕ್ಲಿನಾಯ್ಡ್ಸ್ ಅಂತ ಕರೆದ್ವಿ ನಾವು, ಸ್ಲೈಮೋಲ್ಡ್ಸ್ ಅಂತ ಕರೆದ್ವಿ ನಾವು. ಹೀಗೆ ನಾವು ಗ್ರೂಪ್ಸ್ ಅನ್ನ ಸ್ಟಡಿ ಮಾಡ್ತಾ ಹೋಗಿ ಆ ಒಂದು ಪ್ರಾಟಿಸ್ಟಾದಲ್ಲಿ ಬರುವಂತ ಪ್ರಿಮಿಟಿವ್ ಆಲ್ಗೆ, ಅದರ ನೇಚರು ವಿತ್ ಎಕ್ಸಾಂಪಲ್ಸ್ ಅನ್ನ ನಾವು ನೋಡ್ತಾ ಹೋದ್ವಿ. ಪ್ರೋಟೋಜೋನ್ಸ್ ಅಲ್ಲೂ ಕೂಡ ನಾವು 4 ಗ್ರೂಪ್ಸ್ ಅನ್ನ ನೋಡಿದ್ವಿ. ಅಮಿಬಾಯ್ಡ್ಸ್ ಅಂತ ಕರೆದ್ವಿ, ಫ್ಲಾಜಿಲೇಟ್ಸ್ ಅಂತ ಕರೆದ್ವಿ, ಸೀಲಿಯೇಟ್ಸ್ ಅಂತ ಕರೆದ್ವಿ, ಸ್ಪೋರೋಜೋವನ್ಸ್ ಅಂತ ಕರೆದ್ವಿ, ಹೌದಲ್ವಾ? ಸೀಲಿಯೇಟ್ಸ್ ಅಂದಾಗ ಸೀಲಿಯಾ ಇರುತ್ತೆ, ಅದಕ್ಕೆ ಪ್ಯಾರಾಮೀಷಿಯಂ, ಎಕ್ಸಾಂಪಲ್ ಪ್ಯಾರಾಮೀಷಿಯಂ. ಸೊ ಬಾಡಿ ಹ್ಯಾಸ್ ನಂಬರ್ ಆಫ್ ಮೈನ್ಯೂಟ್ ಹೇರಿ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಸೀಲಿಯಾ. ಸೀಲಿಯಾ ನಥಿಂಗ್ ಬಟ್ ಹೆಲ್ಪ್ಸ್ ಎ ಲೋಕೋಮೋಷನ್ ಅಂತ ಕರಿತೇವೆ, ಹೆಲ್ಪ್ಸ್ ಟು ಲೋಕೋಮೋಷನ್. ಸೊ ಈ ರೀತಿ ನಾವು ಆ ಒಂದು ಕಿಂಗ್ಡಮ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಕಿಂಗ್ಡಮ್ ಪ್ರೊಟಿಸ್ಟಾ ಅಂತ ಕರಿತೀವಿ ನಾವು ಅದನ್ನ. ಸೊ ನೆಕ್ಸ್ಟ್ ಒನ್ ಹೋಗೋಣ. ಕಮಿಂಗ್ ಟು ದಿ ನೆಕ್ಸ್ಟ್ ಕಿಂಗ್ಡಮ್, ದಟ್ ಈಸ್ ಕಿಂಗ್ಡಮ್ ಮೈಕೋಟಾ. So now we discuss about this kingdom in today's class. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಈ ಕಿಂಗ್ಡಮ್ ನ ಬಗ್ಗೆ ನಾವೇನ್ ಮಾಡೋಣ, ಸ್ಟಡಿ ಮಾಡ್ತಾ ಹೋಗೋಣ. Now coming to the kingdom Mycota. So Mycota includes only fungi. So group of fungi. ಈ ಒಂದು ಕಿಂಗ್ಡಮ್ ಅಲ್ಲಿ ನಾವು ಬರೀ ಫಂಗೈ ಅನ್ನ ನೋಡ್ತೇವೆ. ಕನ್ನಡದಲ್ಲಿ ಶಿಲೀಂಧ್ರ ಅಂತ ಹೇಳ್ತೀವಿ ನಾವು. ಈ ಫಂಗೈ ಗ್ರೂಪ್ ಅಷ್ಟೇ ಒಂದು ಸಪರೇಟ್ ಕಿಂಗ್ಡಮ್ ಮಾಡಿ ಹಾಕಿದ್ದೇವೆ ನಾವು. ಆ ಕಿಂಗ್ಡಮ್ ಏನಂತ ಹೇಳ್ತೀವಿ ನಾವು, ಅದನ್ನ ಮೈಕೋಟಾ ಅಂತ ಕರಿತೇವೆ. ಸೊ ಫಂಗೈ ಹೇಗೆ ಇದೆ ನೇಚರ್ ಅಂತ ನೋಡಿದಾಗ, ಸೊ ದಿಸ್ ಗ್ರೂಪ್ ದಟ್ ಈಸ್ ಫಂಗೈ widely distributed throughout the world ಅಂತ ಕರಿತೇವೆ. ಸೊ ಫಂಗೈ ಡೈವರ್ಸಿಟಿ, that is distribution ಅಂತ ಹೇಳ್ತೇವೆ. ಡೈವರ್ಸಿಟಿ ಮೀನ್ಸ್ ಡಿಸ್ಟ್ರಿಬ್ಯೂಷನ್. ಸೊ the diversity of fungi, so all over the world ಅಂತ ಹೇಳ್ತೀವಿ. ಹೆಚ್ಚು ಕಡಿಮೆ ಎಲ್ಲ ಭಾಗದಲ್ಲೂ ಕೂಡ ಏನಾಗಿದೆ, ಹರಡಿದೆ. then so hence it plays or it occupies the largest area in all over the world ಅಂತ ಹೇಳ್ತೇವೆ. ಹೆಚ್ಚಿನ ಒಂದು ಭಾಗವನ್ನ ಏನ್ ಮಾಡಿದೆ, ಇದು ಆಕ್ರಮಿಸಿಕೊಂಡಿದೆ. ವರ್ಲ್ಡ್ ವೈಡ್ ಅಲ್ಲಿ ನಾವು ತಗೊಂಡಾಗ ಅದನ್ನ ಡೈವರ್ಸಿಟಿ ಅಂತ ಕರಿತೀವಿ. ಹೆಚ್ಚು ಭಾಗ ಯಾವ್ದು ಆಕ್ರಮಿಸಿಕೊಂಡಿದೆ, ಈ ಫಂಗೈ ಗ್ರೂಪ್. ಫಂಗೈ ಪ್ಲೂರಲ್, ಸೊ ಫಂಗಸ್ ಸಿಂಗ್ಯುಲರ್ ಅಂತ ಹೇಳ್ತೇವೆ. ಸೊ ಕಮಿಂಗ್ ಟು ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಫಂಗೈ. ಸೊ ನಾವು ಇದರ ಒಂದು ಸಾಮಾನ್ಯ ಗುಣಗಳನ್ನ ನೋಡ್ತಾ ಹೋಗೋಣ. ಹೇಗಿದೆ ನೇಚರು, ಯಾವ ತರ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕಮಿಂಗ್ ಟು ದಿ ಫಸ್ಟ್ ಪಾಯಿಂಟ್. ಸೊ ಫಂಗೈ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಆಲ್ ಓವರ್ ದಿ ವರ್ಲ್ಡ್ ಅಂತ ಕರಿತೀವಿ. ಇನ್ ಆಲ್ ಪ್ಲೇಸಸ್, ಎಲ್ಲ ಕಡೆ ಏನಾಗಿದೆ, ಹಬ್ಬಿರ್ತಕ್ಕಂಥದ್ದು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಎಲ್ಲೆಲ್ಲಿದೆ ಇದು, ಯಾವ್ಯಾವ ಪ್ಲೇಸ್ ಅಲ್ಲಿ ಸಿಗಬಹುದು, ಹರಡ್ಕೊಂಡಿದೆ ಇದು ಡೈವರ್ಸಿಟಿ ಅಂದಾಗ. ಸೊ ಫಂಗೈ ಫೌಂಡ್ ಇನ್ ವಾಟರ್, ಏರ್, ಮಾಯಿಸ್ಟ್ ಸಾಯಿಲ್, ಸೊ ಡ್ಯಾಂಪ್ ಸಾಯಿಲ್ ಎಕ್ಸೆಟ್ರಾ, ಎಲ್ಲ ಕಡೆಗೂ ಇದೆ. ದೆನ್ ಆಲ್ಸೋ ಸೊ ದೇ ಆಕ್ಯುಪೈ ಆರ್ ದೇ ಲೀವ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಸಬ್ಸ್ಟ್ರೇಟ್ಸ್, ಆರ್ಗ್ಯಾನಿಕ್ ಸಬ್ಸ್ಟ್ರೇಟ್ಸ್ ಅಂತ ಕರಿತೇವೆ.
ಎರಡನೇ ಪಾಯಿಂಟ್ ಅನ್ನು ತೆಗೆದುಕೊಂಡಾಗ ಈ ಫಂಗೈ ಏನಿದೆ ಎಲ್ಲೆಲ್ಲಿ ನೋಡಬಹುದು ನಾವು ಬ್ಯಾಕ್ಟೀರಿಯಾದಲ್ಲಿ ಹಾಗೆ ನೋಡಿದ್ವಿ ನಾವಲ್ವಾ, ಏರಲ್ಲಿದೆ, ಹಾಗೆ ನೀರಿನಲ್ಲಿದೆ, ಡೀಪ್ ಓಷನ್ ನಲ್ಲಿದೆ, ಸ್ನೋ ನಲ್ಲಿದೆ, ಎಕ್ಸ್ಟ್ರೀಮ್ ಹಾಟ್, ಎಕ್ಸ್ಟ್ರೀಮ್ ಕೋಲ್ಡ್, ಲೈಕ್ ದಟ್ ಫಂಗೈನೂ ಕೂಡ ಏನಿದೆ ಎಲ್ಲೆಲ್ಲಿ ನೋಡ್ತೀವಿ ನಾವು ಡಿಸ್ಟ್ರಿಬ್ಯೂಷನ್ ಅನ್ನ, ಯಾವ್ಯಾವ ಪ್ಲೇಸ್ ಅಲ್ಲಿ ಕಂಡುಹಿಡಿಬಹುದು, ಇದನ್ನ ಫೈಂಡ್ ಔಟ್ ಮಾಡಬಹುದು ಅಂದಾಗ ಫಂಗೈ ಓಷನ್ ನೀರಿನಲ್ಲಿದೆ, ವಾಟರ್ ನಲ್ಲೂ ಇದೆ, ದೆನ್ ಸಾಯಿಲ್ ಮಣ್ಣಿನಲ್ಲೂ ಕೂಡ ಇದೆ, ದೆನ್ ದಿ ಡ್ಯಾಂಪ್ ಸಾಯಿಲ್ ಅಂತ ಕರಿತೀವಿ, ಇಳಿಜಾರು ಏನು ಪ್ರದೇಶ ಅಂತ ಹೇಳ್ತೀವಲ್ಲ, ಒಂದು ರೀತಿ ತೇವ ಇರುವಂತಹ ಮಣ್ಣು, ಅಂತಹ ಪ್ರದೇಶದಲ್ಲೂ ನಾವು ನೋಡ್ತೀವಿ. ಇದಲ್ಲದೇ ಇದನ್ನು ಹೊರತುಪಡಿಸಿ ಆಲ್ಸೋ ಎಲ್ಲಿ ನೋಡ್ತೀವಿ ಇದನ್ನ, ಈ ಸತ್ತ ಮತ್ತು ಕೊಳೆತ ಸಸ್ಯ ಮತ್ತು ಪ್ರಾಣಿಯ ದೇಹದ ಮೇಲೂ ಕೂಡ ಏನ್ ಮಾಡುತ್ತೆ, ಇದು ಬೆಳವಣಿಗೆಯನ್ನ ಹೊಂದುತ್ತೆ. ಹೀಗೆ ಆಲ್ಮೋಸ್ಟ್ ಆಲ್ ಪ್ಲೇಸಸ್ ಇನ್ ದಿ ವರ್ಲ್ಡ್ ಅಂತ ಕರಿತೀವಿ. ಎಲ್ಲ ಜಾಗದಲ್ಲೂ ನಾವು ಇಂತಹ ಒಂದು ಜಾಗಗಳಲ್ಲಿ ನಾವು ಫಂಗೈಯನ್ನ ಏನ್ ಮಾಡಬಹುದು, ಗುರುತಿಸಬಹುದು. ದೆನ್ ಕಮಿಂಗ್ ಟು ದಿ ಥರ್ಡ್ ಪಾಯಿಂಟ್. ಸೊ ದಿ ಫಂಗಲ್ ಬಾಡಿ ಈಸ್ ಕಾಲ್ಡ್ ಐಫೆ ಅಂತ ಕರಿತೇವೆ. ನೋಡಿ, ದಿಸ್ ಇಸ್ ದ ಸ್ಟ್ರಕ್ಚರ್. ಸೊ ಈ ಫಂಗಸ್ ನಾವು ನೋಡಿದಾಗ ಹೇಗೆ ಕಾಣುತ್ತಪ್ಪ, ಫಂಗಲ್ ಬಾಡಿ ಹೇಗೆ ಕಾಣುತ್ತೆ ಅಂದಾಗ ಈ ರೀತಿ ಏನಾಗಿರುತ್ತೆ, ಒಂದು ಲಾಂಗ್ ಸ್ಲೆಂಡರ್ ಸೊ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಸೊ ದಿಸ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಐಫೆ. ಸೊ ದಿ ಫಂಗಲ್ ಬಾಡಿ ಈಸ್ ಕಾಲ್ಡ್ ಐಫೆ. ದೆನ್ the network of hyphae is called as mycelium ಅಂತ ಕರೀತೇವೆ. ಹೀಗೆ ಬ್ರಾಂಚ್ ಆಗಿದೆ ನೋಡಿ ಇದು hyphae. ಆ ಬ್ರಾಂಚ್ ಸ್ಟ್ರಕ್ಚರ್ ಏನಿದೆ, ಬ್ರಾಂಚೆಡ್ ಸ್ಟ್ರಕ್ಚರ್ ಏನಿದೆ, ಸೊ ದಿ ಬ್ರಾಂಚೆಡ್ ಸ್ಟ್ರಕ್ಚರ್ ಆಫ್ hyphae, ಸೊ ಇಟ್ ಈಸ್ ಕಾಲ್ಡ್ mycelium ಅಂತ ಕರೀತೇವೆ. ಆ ನೆಟ್ವರ್ಕ್ ಆಫ್ hyphae ಅಂತ ಕರಿತೀವಿ. ಹೇಗೆ ನೋಡಿ, ಜಾಲದ ತರ, ತಂತಿಯ ಜಾಲದ ತರ ಹರಡ್ಕೊಂಡಿದ್ಯಲ್ವಾ, ಅಷ್ಟು ಹರಡುವಿಕೆಯನ್ನ, ಆ ನೆಟ್ವರ್ಕ್ ಅನ್ನ ಏನಂತ ಕರಿತೀವಿ ನಾವು, mycelium ಅಂತ ಕರಿತೇವೆ. ಸೊ ದಿ ಬ್ರಾಂಚೆಡ್ ಸ್ಟ್ರಕ್ಚರ್ ಆಫ್ hyphae ಆರ್ ನೆಟ್ವರ್ಕ್ ಆಫ್ hyphae ಈಸ್ ಕಾಲ್ಡ್ mycelium ಅಂತ ಕರಿತೇವೆ. ದಟ್ so the branch of hyphae so consists of number of segments. Look at this marking. ಈ ರೀತಿ ಮಾರ್ಕಿಂಗ್ ಅನ್ನು ನಾವು ನೋಡ್ತೇವೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಸೆಪ್ಟಾ ಅಂತ ಹೇಳ್ತೀವಿ. ಆ ಮಾರ್ಕಿಂಗ್ ಇದೆಯಲ್ಲ, ಆ ಮಾರ್ಕಿಂಗ್ ಅನ್ನು ನಾವೇನಂತ ಕರಿತೇವೆ, ಸೆಪ್ಟಾ ಅಂತ ಕರಿತೇವೆ. ಸೊ ಲೈಕ್ ದಟ್ ನೋಡಿ, ನಮ್ಮ ಫಿಂಗರ್ಸ್ ಅಲ್ಲಿ ಹೇಗೆ ಈ ಮಾರ್ಕಿಂಗ್ ಕಾಣ್ತಾ ಇದೆಯಲ್ವಾ, ಇದು ಒಂದು ಬ್ರಾಂಚ್ ಅಂತ ಇಟ್ಕೊಳ್ಳೋಣ. ಈ ಮಾರ್ಕಿಂಗ್ ಏನ್ ಕಾಣಿಸುತ್ತೆ, ಇದು ನಥಿಂಗ್ ಬಟ್ ಏನಂತ ಹೇಳೋಣ, ಅಲ್ಲಿ ನಾವು ಸೆಪ್ಟಾ ಅಂತ ಕರಿತೇವೆ. ದೆನ್ ಸೊ in between the septa nuclei or nuclei is present ಅಂತ ಕರೀತೇವೆ. ಸೊ ಇದರ ಒಳಗಡೆ ಏನಿದೆ, ಈ ತರ ನಾವು ನ್ಯೂಕ್ಲಿಯೈ ಅನ್ನ ನೋಡ್ತಾ ಹೋಗ್ತೇವೆ. ಅಲ್ಲಿ ಏನಾಗಿರುತ್ತೆ, ನ್ಯೂಕ್ಲಿಯೈ ಇರ್ತದೆ. ಸೊ ಇನ್ ಕೇಸ್ ಆಫ್ ದೀಸ್ ಬ್ರಾಂಚಸ್, ಸೊ ಸೆಪ್ಟಾ ಆರ್ ದಿ ಬ್ರಾಂಚ್ has more than 2 nucleus or nuclei. ಒಂದಿರಬಹುದು, ಎರಡಿರಬಹುದು, ಅಥವಾ ಹೆಚ್ಚು ನ್ಯೂಕ್ಲಿಯೈಯನ್ನ ಹೊಂದಿರಬಹುದು. Look at this. ಇದು ಒಂದು ಪೋರ್ಷನ್, ಇದು ದಿಸ್ ಇಸ್ ಸೆಪ್ಟಾ. ಇಲ್ಲೇನಾಗಿದೆ, ಇದು ದಿಸ್ ಇಸ್ ನಥಿಂಗ್ ಬಟ್ ಎ ಸೆಲ್ ಅಂತ ಕರಿತೀವಿ, ಒಂದು ಸೆಲ್ ಅದು. ಸೊ ಇವೆಲ್ಲ ಈ ರೀತಿ ಜೋಡಣೆ ಆಗಿದೆ. ಮಧ್ಯ ಮಧ್ಯೆ ಇರುವಂತಹ ಮಾರ್ಕಿಂಗ್ ಅನ್ನ ನಾವು ಸೆಪ್ಟಾ ಅಂತ ಕರಿತೀವಿ. ಅದ್ರ ಒಳಗಡೆ ಕೆಲವು ಸೆಪ್ಟಾದಲ್ಲಿ ಏನಾಗಿರ್ತದೆ, ಕೆಲವು ಸೆಲ್ ಒಳಗಡೆ ಏನಾಗಿರ್ತದೆ, ಇಟ್ ಕಂಟೈನ್ಸ್ ಓನ್ಲಿ ಒನ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯೈ ಅಂತಾನೂ ಹೇಳ್ಬೋದು, ಸಿಂಗ್ಯುಲರ್. ಹಾಗೆ ಇನ್ನು ಕೆಲವು ಸೆಲ್ಸ್ ಅಲ್ಲಿ ಏನಾಗಿರ್ತದೆ, ಅಲ್ಲಿ ಸೊ ಮೋರ್ ದ್ಯಾನ್ 2 ನ್ಯೂಕ್ಲಿಯೈ ಆರ್ ನ್ಯೂಕ್ಲಿಯಸ್ ಅಂತ ಕರಿತೇವೆ. 2 ಅಥವಾ ಹೆಚ್ಚು ನ್ಯೂಕ್ಲಿಯಸ್ ಅನ್ನ ಹೊಂದಿರ್ತದೆ. ನೋಡಿ, ದಿಸ್ ಈಸ್ ಒನ್ ಸೆಲ್ ಕಂಟೈನ್ಸ್ 1 ನ್ಯೂಕ್ಲಿಯೈ, ದಿಸ್ ಈಸ್ ಅನದರ್ ಸೆಲ್ ಕಂಟೈನ್ಸ್ 3 ನ್ಯೂಕ್ಲಿಯೈ ಅಂತ ಕರಿತೇವೆ, ಆರ್ ನ್ಯೂಕ್ಲಿಯಸ್ ಅಂತ ಕರಿತೇವೆ. Such a condition is termed as cenocytic septa ಅಂತ ಕರಿತೇವೆ, or hyphae ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಹಾಗೆ ಪ್ರತಿ ಸೆಲ್ ಅಲ್ಲೂ ಕೂಡ 2, 1, 3 ಹೀಗೆ ನ್ಯೂಕ್ಲಿಯಸ್ ಅನ್ನು ಹೊಂದಿದ್ರೆ ಅಂತ ಕಂಡೀಷನ್ ಅನ್ನ ನಾವು ಸಿನೋಸಿಟಿಕ್ ಅಂತ ಕರಿತೇವೆ. ಸಿನೋಸಿಟಿಕ್
ಕರಿತೇವೆ. ಅಲ್ಲೇನಾಗಿರುತ್ತೆ, ಸೆಪ್ಟಮ್ ಮಾರ್ಕಿಂಗ್ಸ್ ಇರೋದಿಲ್ಲ. ಹಾಗಾಗಿ ಫಂಗೈಯಲ್ಲಿ ಕೆಲವು ಸ್ಪೀಶೀಸ್ ಅಲ್ಲಿ ಈ ತರ ಮಾರ್ಕಿಂಗ್ಸ್ ಇದೆ, ಸೆಪ್ಟಾ ಇರುತ್ತೆ. ಇನ್ನು ಕೆಲವು ಸ್ಪೀಶೀಸ್ ಅಲ್ಲಿ ವಿತೌಟ್ ಸೆಪ್ಟಾ, ಆ ಮಾರ್ಕಿಂಗ್ ಇರೋದಿಲ್ಲ. ದೆನ್ ಒಂದೊಂದರಲ್ಲೂ ಕೂಡ ನ್ಯೂಕ್ಲಿಯಸ್ ಇರುತ್ತೆ. ಒಂದಿರಬಹುದು, ಇಟ್ ಮೇ ಬಿ 1, 2 ಆರ್ ಮೋರ್ ಅಂತ ಕರಿತೇವೆ. ಸಚ್ ಕಂಡೀಷನ್ ಇಸ್ ಟರ್ಮ್ಡ್ ಆಸ್ ಸಿನೋಸಿಟಿಕ್ ಕಂಡೀಷನ್ ಅಂತ ಕರಿತೇವೆ. ಅಂತ ಕಂಡೀಷನ್ ಅನ್ನ ಏನಂತ ಹೇಳೋಣ ನಾವು? ಸಿನೋಸಿಟಿಕ್ ಕಂಡೀಷನ್ ಅಂತ ಕರಿತೇವೆ. ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಏನ್ ಹೇಳೋಣ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅಂದಾಗ, ದಟ್ ದಿ ಸೆಲ್ ವಾಲ್, ದಟ್ ಈಸ್ ದಿಸ್ ಈಸ್ ಒನ್ ಆಫ್ ದಿ ಸೆಲ್ ಅಂತ ಕರಿತೇವೆ ಆಫ್ ದಿ ಐಫೇರ್. ಇದು ಒಂದು ಸೆಲ್ ಅಂತ ಇಟ್ಕೊಳ್ಳೋಣ, ಸರೌಂಡೆಡ್ ಬೈ ಸೈಟೋಪ್ಲಾಸಮ್. Look at this. So the cell wall, that is the boundary of the cell. Cell wall made up of a chitin substance. ಈ ಫಂಗೈಯಲ್ಲಿ ಏನಾಗಿರುತ್ತೆ, ಪ್ರತಿ ಜೀವಕೋಶದ ಹೊರ ಬೌಂಡರಿ ಏನಿದೆ, ಸೆಲ್ ವಾಲ್ ಏನಿದೆ, ಮೇಡ್ ಅಪ್ ಆಫ್ ಖೈಟಿನ್. ಖೈಟಿನ್ ನಥಿಂಗ್ ಬಟ್ ಎ ಪಾಲಿಸ್ಯಾಕರೈಡ್. ಅದು ಈ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಬರುತ್ತಲ್ಲ, ಆ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಮೂರನೇ ಗುಂಪು ಬರುತ್ತೆ, ಮೊನೊಸ್ಯಾಕರೈಡ್, ಡೈಸ್ಯಾಕರೈಡ್, ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಶರ್ಕರ ಪಿಷ್ಟದಲ್ಲಿ ಆ ಗುಂಪಿಗೆ ಸೇರಿರುವ ಒಂದು ವಸ್ತು ಇದ್ದು ಅದನ್ನ ಖೈಟಿನ್ ಅಂತ ಕರಿತೀವಿ. ಸೊ ಸೆಲ್ ವಾಲ್ ಮೇಡ್ ಅಪ್ ಆಫ್ ಖೈಟಿನ್. ಪ್ಲಾಂಟ್ಸ್ ಅಲ್ಲಿ ಹೋದ್ರೆ ನಾವೇನ್ ಹೇಳ್ತೀವಿ? ಪ್ಲಾಂಟ್ ಸೆಲ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂತ ಕರಿತೇವೆ. ಸೊ ಹಿಯರ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್ ವಾಲ್, ಫಂಗಲ್ ಸೆಲ್ ವಾಲ್ ಅಂತ ಕರಿತೇವೆ. ದೆನ್ ಬರೋಣ ನೆಕ್ಸ್ಟ್. ಸೊ ನೆಕ್ಸ್ಟ್ ಪಾಯಿಂಟ್, ಸೊ ಫಂಗೈ ಆರ್ ಆಫ್ ಡಿಫರೆಂಟ್ ಟೈಪ್ಸ್. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗುಂಪುಗಳನ್ನ ನಾವು ಫಂಗೈನಲ್ಲಿ ಏನ್ ಮಾಡಬಹುದು? ಕ್ಲಾಸಿಫೈ ಮಾಡಬಹುದು, ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ಸೊ ಸಮ್ ಆಫ್ ಫಂಗೈ ಆರ್ ಸ್ಯಾಪ್ರೋಫೈಟ್ಸ್ ಅಂತ ಕರಿತೇವೆ. ಏನಂತ ಹೇಳ್ತೀವಿ ನಾವು ಅದನ್ನ? ಸ್ಯಾಪ್ರೋಫೈಟ್ಸ್ ಅಂತ ಕರಿತೇವೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಯಾಪ್ರೋಫೈಟ್ಸ್? ಸೊ those species live on the dead and decaying organic substrate ಅಂತ ಕರಿತೇವೆ. ಹಾಗಂದ್ರೆ ಈ ಫಂಗೈನಲ್ಲಿ ಕೆಲವು ಸ್ಪೀಶೀಸ್ ಏನಾಗಿದೆ, ಕೊಳೆತ ಸಸ್ಯ ಅಥವಾ ಪ್ರಾಣಿ ಇದರ ದೇಹದ ಮೇಲೆ ಏನ್ ಮಾಡುತ್ತೆ, ಅದು ಆಕ್ರಮಿಸಿಕೊಂಡು ಅಲ್ಲೇನ್ ಮಾಡುತ್ತೆ, ಅವು ಎಕ್ಸಿಸ್ಟ್ ಆಗಿ ಬೆಳವಣಿಗೆಯನ್ನ ಹೊಂದುತ್ತೆ. ಅಂತಹ ಗುಂಪನ್ನ ಸ್ಯಾಪ್ರೋಫೈಟ್ಸ್ ಅಂತ ಕರಿತೇವೆ. ಅಲ್ಲಿ ಅದರಲ್ಲಿರ್ತಕ್ಕಂತಹ ಕೊಳೆತ ಒಂದು ಸಸ್ಯ ಇರಬಹುದು, ಪ್ರಾಣಿ ಇರಬಹುದು, ಅದರ ದೇಹದಲ್ಲಿರ್ತಕ್ಕಂತಹ ಕಾಂಪೋನೆಂಟ್ಸ್ ಇದೆಯಲ್ಲ, ಇನಾರ್ಗ್ಯಾನಿಕ್ ಕಾಂಪೋನೆಂಟ್ಸ್, ಕಾರ್ಬನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಸಲ್ಫರ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಈ ಕಾಂಪೋನೆಂಟ್ಸ್ ಎಲ್ಲ ಏನ್ ಮಾಡುತ್ತೆ, ಅದು ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಡೈಜೆಸ್ಟ್ ಮಾಡ್ಕೊಂಡು ಏನ್ ಮಾಡುತ್ತೆ, ಅಲ್ಲಿ ಅದು ಎಕ್ಸಿಸ್ಟ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಅಂತಹ ಗ್ರೂಪ್ ಅನ್ನ ನಾವು ಏನಂತ ಕರಿಬಹುದು? ಸ್ಯಾಪ್ರೋಫೈಟ್ಸ್ ಅಂತ ಕರಿತೇವೆ. ಸೊ ಒನ್ ಆಫ್ ದಿ ಗ್ರೂಪ್ ಆಫ್ ಸ್ಪೀಶೀಸ್ ಆಫ್ ಫಂಗೈ ಅಂತ ಕರಿತೇವೆ. ದೆನ್ ಸೆಕೆಂಡ್ ಒನ್, ದಟ್ ಈಸ್ ದಿ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಎರಡನೇ ಗುಂಪು ಯಾವುದು? ಪ್ಯಾರಾಸೈಟ್ಸ್. ಹೆಸರೇ ಹೇಳುತ್ತೆ, ಸೊ ಪ್ಯಾಥೋಜನ್ಸ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಗ್ರೂಪ್ ಆಫ್ ಫಂಗೈ ಸ್ಪೀಶೀಸ್ cause diseases to plants and animals, including human being also. ನಮ್ಮನ್ನು ಸೇರಿಸಿಕೊಂಡು ಏನ್ ಮಾಡುತ್ತೆ, ಅಲ್ಲಿ ಕೆಲವು ಸ್ಪೀಶೀಸ್ ಡಿಸೀಸ್ ಅನ್ನ, ರೋಗಗಳನ್ನ ಉಂಟು ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸಿಟ್ರಸ್ ಪ್ಲಾಂಟಿಗೆ ಒಂದು ಡಿಸೀಸ್ ಕಾಸ್ ಮಾಡ್ತದೆ. ಹಾಗೆ ನಾವು ಬೇಕಾದಷ್ಟು ಡಿಸೀಸ್ ಅನ್ನ, ಫಂಗಲ್ ಡಿಸೀಸ್ ಅನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಹಾಗೆ ಮನುಷ್ಯನಲ್ಲಿ ಯಾವುದು ಅಂದಾಗ, ನೀವೇನು ಹುಳುಕಡ್ಡಿ ಅಂತ ಕರಿತೀರಲ್ಲ, ರಿಂಗ್ ವರ್ಮ್ ಅಂತ ಹೇಳ್ತೇವೆ ನಾವು. ಸೊ ದಟ್ ರಿಂಗ್ ವರ್ಮ್ caused by the parasite known as ಟ್ರೈಕೋಫೈಟಾನ್ ರೂಬ್ರಮ್ ಅಂತ ಕರಿತೀವಿ. ಟ್ರೈಕೋಫೈಟಾನ್ ರೂಬ್ರಮ್ ಅಂತ ಕರಿತೇವೆ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಡಿಸೀಸಸ್ ಅನ್ನ ಪ್ಲಾಂಟ್ಸ್ ಮೇಲೂ ಅನಿಮಲ್ಸ್ ಅಲ್ಲೂ ಕೂಡ ಏನ್ ಮಾಡುತ್ತೆ, ಈ ಫಂಗೈ ಕಾಸ್ ಮಾಡ್ತಾ ಹೋಗುತ್ತೆ. ಅಂತಹ ಗುಂಪನ್ನ ಏನಂತ ಕರೆಯೋಣ ನಾವು? ಪ್ಯಾರಾಸೈಟ್ಸ್ ಅಂತ ಕರಿತೇವೆ. ಸೊ ದೇ ಕಾಸ್
diseases to plants and animals, including human being also. So next third group is symbionts ಅಂತ ಕರಿತೇವೆ. Symbionts ಅಂತ ಕರಿತೀವಿ. So what is the meaning of symbionts? Sim ಅಂದ್ರೆ ಜೊತೆ ಕೂಡಿಕೊಳ್ತಕ್ಕಂಥದ್ದು. ಬಯಾನ್ಸ್ ಅಂತಂದಾಗ ಏನಾಗುತ್ತೆ, a living condition ಅಂತ ಹೇಳ್ತೇವೆ. ಏನಿದು ಸಿಂಬಯಾನ್ಸ್ ಅಂತಂತಂದ್ರೆ, ಸೊ ಸಮ್ ಆಫ್ ದ ಸ್ಪೀಶೀಸ್ ಆಫ್ ಫಂಗೈ ಅಸೋಸಿಯೇಟೆಡ್ ವಿತ್ ಅದರ್ ಗ್ರೂಪ್ಸ್ ಲೈಕ್ ಆಲ್ಗೆ, ಅರ್ಥ ಆಗ್ತಿದೆಯಲ್ಲ, ಆರ್ ದಿ ರೂಟ್ಸ್ ಆಫ್ ಸಮ್ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಅಂತ ಕರಿತೇವೆ. ಈ ಗ್ರೂಪ್ ಅಲ್ಲಿ ಕೆಲವು ಸ್ಪೀಶೀಸ್ ಏನಿದೆ, ಈ ಫಂಗೈ ಸ್ಪೀಶೀಸ್ ಏನಿದೆ, ಇದು ಇನ್ನೊಂದರ ಜೊತೆ ಏನಾಗಿರುತ್ತೆ, ಯಾವಾಗ್ಲೂ ಕ್ಲೋಸ್ ಆಗಿ ಅಸೋಸಿಯೇಟ್ ಆಗಿರುತ್ತದೆ, ಹೊಂದ್ಕೊಂಡು ಏನ್ ಮಾಡುತ್ತೆ, ಅದು ಬೆಳವಣಿಗೆಯನ್ನ ಮುಂದುವರಿಸುತ್ತೆ. ಆ ತರ ಇನ್ನೊಂದ್ರ ಜೊತೆ ಈ ತರ ಅಸೋಸಿಯೇಟ್ ಆಗಿ ಏನ್ ಬೆಳೆಯುತ್ತೆ, ಅದನ್ನ ನಾವೇನಂತ ಕರಿತೇವೆ, ದಟ್ ಈಸ್ ಕಾಲ್ಡ್ ಸಿಂಬಯಾಂಟ್ ಅಂತ ಕರಿತೀವಿ. ಹೇಗೆ ಅಂದಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಲೈಕ್ಯಾನ್ಸ್ ಅಂತ ಹೇಳ್ತೇವೆ, ಕೇಳಿದಿರಲ್ಲ, ಕಲ್ಲು ಹೂವು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಸೊ ಲೈಕ್ಯಾನ್ಸ್ ಅಂತ ಕರಿತೇವೆ. ಲೈಕ್ಯಾನ್ಸ್ ನಥಿಂಗ್ ಬಟ್ ಅಸೋಸಿಯೇಷನ್ ಆಫ್ ಬೋತ್ ಆರ್ಗನ್ ಪಾರ್ಟ್ ಅಂಡ್ ಫಂಗಲ್ ಪಾರ್ಟ್. ಈ ಲೈಕ್ಯಾನ್ಸ್ ಅಂತಕ್ಕಂಥದ್ದು ಆರ್ಗೆ ಮತ್ತು ಒಂದು ಫಂಗೈನ ಸಮ್ಮಿಶ್ರಣ, ಅದು ಎರಡರ ಜೊತೆಯಿಂದ ಬಂದಿರತಕ್ಕಂಥದ್ದು. ಇಂತಹ ಕಂಡೀಷನ್ ಅನ್ನ ಏನಂತ ಹೇಳೋಣ ನಾವು, ಸಿಂಬಯಾಂಟ್ ಅಂತ ಕರಿತೀವಿ. ಸೊ ಅಸೋಸಿಯೇಟೆಡ್ ವಿತ್ ಅದರ್ ಗ್ರೂಪ್ಸ್ ಅಂತ ಹೇಳ್ತೇವೆ. ಇನ್ನು ಕೆಲವು ಫಂಗಸ್ ಏನ್ ಮಾಡುತ್ತೆ, ಸೊ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ರೂಟ್ಸ್ ಆಫ್ ಸಮ್ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್, ದಟ್ ಗ್ರೂಪ್ ಈಸ್ ಲೆಗ್ಯೂಮಿನಸ್ ಪ್ಲಾಂಟ್ಸ್ ಅಂತ ಕರಿತೇವೆ. ಏನು ಬೇರುಗಳಲ್ಲಿ ಗಂಟುಗಳನ್ನು ಹೊಂದಿರುತ್ತಲ್ಲ, ಅಂತಹ ಸಸ್ಯಗಳ ಒಂದು ಬೇರುಗಳಲ್ಲಿ ಏನ್ ಮಾಡುತ್ತೆ, ಕೆಲವು ಫಂಗಸ್ ಏನ್ ಮಾಡುತ್ತೆ, ಅಸೋಸಿಯೇಟ್ ಆಗ್ಬಿಟ್ಟಿರ್ತದೆ, ಅದ್ರ ಜೊತೆ ಒಂದು ರಿಲೇಶನ್ಶಿಪ್ ಬೆಳೆಸ್ಕೊಂಡು ಬಿಟ್ಟಿರ್ತದೆ. ದೆನ್ ಸುಮ್ಮನೆ ಇರೋದಿಲ್ಲ, ಸೊ ದೇ ಫಿಕ್ಸ್ಡ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಇನ್ ದಿ ರೂಟ್ಸ್ ಆಫ್ ದೋಸ್ ಪ್ಲಾಂಟ್ಸ್. ಅವುಗಳ ಬೇರುಗಳಲ್ಲಿ ಸಾರಜನಕವನ್ನ ಹಿಡಿದಿಟ್ಕೊಂಡು ಏನ್ ಮಾಡುತ್ತೆ, ಸಪ್ಲೈ ಮಾಡುತ್ತೆ, ಪ್ಲಾಂಟ್ಸ್ ಗೆ ಸಪ್ಲೈ ಮಾಡ್ತದೆ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ದಿ ಅದರ್ ಗ್ರೂಪ್, ದಟ್ ಈಸ್ ಸಿಂಬಯಾಂಟ್ಸ್ ಅಂತ ಕರಿತೇವೆ. ಕಮಿಂಗ್ ಟು ದಿ ಲಾಸ್ಟ್ ಜನರಲ್ ಕ್ಯಾರೆಕ್ಟರ್ ಆಫ್ ಫಂಗೈ, ದಟ್ ಒನ್ ಈಸ್ ರಿಪ್ರೊಡಕ್ಷನ್. ಎಲ್ಲಿ ಬರೋಣ ನಾವು, ರಿಪ್ರೊಡಕ್ಷನ್ ಗೆ ಬರೋಣ. ಸೊ ಇನ್ ದಿಸ್ ಟೈಪ್ ಹಿಯರ್, ಸೊ ಫಂಗೈ reproduce by, that is vegetative type. Second one is asexual type. Third one is asexual type ಅಂತ ಕರೀತೇವೆ. Sexual type ಅಂತ ಕರೀತೇವೆ. So now we discuss one by one. So what is the meaning of vegetative type ಅಂತ ನೋಡೋಣ. ಈಗ ಸಂತಾನಾಭಿವೃದ್ಧಿಗೆ ಬಂದಾಗ ಈ ಮೂರು ರೀತಿನಲ್ಲೂ ಏನ್ ಮಾಡುತ್ತೆ, ಇದು ಹೊಸ ಒಂದು ಸ್ಟ್ರಕ್ಚರ್ ಅನ್ನ ಅದು ಏನ್ ಮಾಡುತ್ತೆ, ಕೊಡ್ತಾ ಹೋಗುತ್ತೆ. ಹೇಗೆ ವೆಜಿಟೇಟಿವ್ ನಲ್ಲಿ ಏನಾಗುತ್ತೆ, ಲುಕ್ ಅಟ್ ದಿಸ್ ಈಸ್ ದಿ ಬ್ರಾಂಚ್ ಸ್ಟ್ರಕ್ಚರ್ ಮೈಸೀಲಿಯಂ. ಸೊ ದಟ್ ಒನ್ ಈಸ್ ಐಫೆ ಅಂತ ಕರೀತೇವೆ. ಈಗ ವೆಜಿಟೇಟಿವ್ ಅಂದಾಗ ಏನಾಗುತ್ತೆ, ಈ ಬ್ರಾಂಚ್ ಸ್ಟ್ರಕ್ಚರ್ ಇದೆಯಲ್ಲ, ಮೈಸೀಲಿಯಂ ಇದೆಯಲ್ಲ, one of the branch of mycelium separates or detached from the original body, then develops into a new structure. ಇಷ್ಟು ಭಾಗ ಕಟ್ಟಾಗ್ಬಿಟ್ಟು ಏನಾಗುತ್ತೆ, ಸೆಪರೇಟ್ ಆಗ್ತದೆ. ಸೆಪರೇಟ್ ಆಗ್ಬಿಟ್ಟು ಏನಾಗುತ್ತೆ, ಆ ಭಾಗ ಮತ್ತೊಂದು ಐಫೆಯಾಗಿ ಏನಾಗುತ್ತೆ, ಬೆಳವಣಿಗೆಯನ್ನ ಹೊಂದುತ್ತೆ. ಇದನ್ನ ನಾವು ವೆಜಿಟೇಟಿವ್ ಟೈಪ್ ಆಫ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಹಾಗೆ ಕಟ್ಟಾಗುತ್ತಲ್ಲ, ಆ ಟೈಪ್ ಅನ್ನ ನಾವು ಏನಂತ ಕರಿತೇವೆ, ಸೊ ವೆಜಿಟೇಟಿವ್ ಟೈಪ್ ಆಫ್ ರಿಪ್ರೊಡಕ್ಷನ್ ಬೈ ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಬೈ ಫ್ರಾಗ್ಮೆಂಟೇಷನ್ ಅಂತ ಕರಿತೇವೆ. ಇನ್ನು ಕೆಲವು ನಾವು ನೋಡಬಹುದು ಫಂಗೈನಲ್ಲಿ, ಸೊ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಬಡಿಂಗ್ ಅಂತ ಕರಿತೇವೆ. ಬಡಿಂಗ್, ದಟ್ ಈಸ್ asexual reproduction ಅನ್ನು ನೋಡ್ತೀವಿ ನಾವು, ಆರ್ ವೆಜಿಟೇಟಿವ್ ಅಂತಾನೂ ಕರಿಬಹುದು. ಅದನ್ನ ಅರ್ಥ ಆಗ್ತಿದೆಯಲ್ಲ. ಸೊ ಬಡಿಂಗ್ ಅಂತ ಕರಿತೇವೆ. ಇದು ನಾವು ಯಾವ್ದ್ರಲ್ಲಿ ನೋಡಬಹುದು, ವೆಜಿಟೇಟಿವ್ ಟೈಪ್
ಟೈಪ್ ಅಂತ ಕರಿತೀವಿ. ಹೇಗೆ ಬಡ್ಡಿಂಗ್ ಅಂದಾಗ ಈ ಟೈಪ್ ಅಲ್ಲಿ ಇರ್ತದೆ. ಈಗ ಮೇಲೊಂದು ಏನಾಗುತ್ತೆ, ಬಡ್ ಟೈಪ್ ಏನಾಗುತ್ತೆ, ಒಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಏನಾಗುತ್ತೆ, ಅಲ್ಲಿ ಫಾರ್ಮೇಶನ್ ಆಗ್ತದೆ. ಇದು ಒರಿಜಿನಲ್ ಸೆಲ್. ಇದೇನಾಗುತ್ತೆ ಮುಂದೆ ಡಿಟ್ಯಾಚ್ಡ್ ಫ್ರಮ್ ದಿ ಪೇರೆಂಟಲ್ ಸೆಲ್ ದೆನ್ ಡೆವಲಪ್ಸ್ ಇಂಟು ಎ ನ್ಯೂ ಬಾಡಿ. ಇಂತಹ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಅನ್ನ ನಾವು ಬರ್ಡ್, ಸೊ ದಟ್ ಟೈಪ್ ಆಫ್ ಡಿವಿಷನ್ is called as budding ಅಂತ ಕರೀತೇವೆ. ಅರ್ಥ ಆಗ್ತಿದೆಯಲ್ಲ? Then coming to the asexual type. So in asexual type of reproduction by the formation of spores ಅಂತ ಕರಿತೀವಿ. ಹೇಗೆ ನಿನ್ನೆ ಕ್ಲಾಸ್ ಅಲ್ಲೂ ಹೇಳಿದೆ, ಈ ತರ ನಾವು ಚಾಕ್ಪೀಸ್ ಅನ್ನ ಈ ತರ ಇದು ಮಾಡಿದಾಗ ಸಣ್ಣ ಸಣ್ಣ ಕಣಗಳು ಹೊರಗೆ ಬರುತ್ತೆ, ಡಸ್ಟ್ ಲೈಕ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಏನಾಗುತ್ತೆ, ಆ ರಿಪ್ರೊಡಕ್ಷನ್ ಸಮಯದಲ್ಲಿ ಇಂತಹ ಸಣ್ಣ ಸಣ್ಣ ಬೀಜಾಣುಗಳನ್ನ, ಸ್ಪೋರ್ಸ್ ನಥಿಂಗ್ ಬಟ್ ಬೀಜಾಣು ಅಂತ ಕರಿತೀವಿ. ಆ ಬೀಜಾಣುಗಳನ್ನ ಏನ್ ಮಾಡುತ್ತೆ, ಅದು ಫಾರ್ಮೇಶನ್ ಮಾಡುತ್ತೆ, ಹೊರಗೆ ಏನ್ ಮಾಡುತ್ತೆ, ಅದು ರಿಲೀಸ್ ಮಾಡ್ತದೆ. ಹಾಗೆ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಎಂತ ಸ್ಪೋರ್ಸ್ ಬರುತ್ತಪ್ಪ, ಅದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಸೊ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ದಿ ಫಾರ್ಮೇಶನ್ ಆಫ್ ದಟ್ ಈಸ್ ದಿ conidiospores, conidiospores, then zoospores, zoospores, etc. So ಆ ಸ್ಪೋರ್ಸ್ ಅನ್ನ ಹಿಂಗ್ ಕಾಣಿಸ್ತಾ ಇರ್ತದೆ. ಈ ಸ್ಪೋರ್ಸ್ ಅನ್ನ, ಬೀಜಾಣುಗಳನ್ನ ಕೊನಿಡಿಯೋಸ್ಪೋರ್ಸ್ ಅಂತ ಕರಿತೀವಿ. ಹಾಗೆ ಝೂಸ್ಪೋರ್ಸ್ ಅಂತ ಕರಿತೇವೆ. ಅದನ್ನೇನಂತ ಕರಿತೀವಿ, ಬೀಜಾಣುವನ್ನ ಕೊನಿಡಿಯೋ ಆರ್ ಝೂಸ್ಪೋರ್ಸ್. ಇದು asexual reproduction ಅಲ್ಲಿ ನೋಡ್ತೀವಿ. asexually reproduced by the formation of conidiospores or zoospores. Coming to the last one, that one is a sexual reproduction. Here in this type formation of gametes anta kariteve, then formation of spores. Here the spores are, that is ascospores, ascospores, then basidiospores, basidiospores. Now ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದಾಗ ಒಂದು ವಿಧದಲ್ಲಿ ಗೇಮೆಟ್ ಬರುತ್ತೆ, ಎರಡು ಗೇಮೆಟ್ಗಳು ಬರ್ತವೆ. ಈ ತರನಾದ್ರೂ ಆಗಬಹುದು, ಅಥವಾ ಮತ್ತೊಂದು ವಿಧದ ಸ್ಪೋರ್ಸ್ ಅನ್ನ ಏನ್ ಮಾಡುತ್ತೆ, ಅವು ಬೇರೆ ಬೇರೆ ಸ್ಪೀಶೀಸ್ ನಲ್ಲಿ ಅವು ರಿಲೀಸ್ ಮಾಡುತ್ತೆ. ಆ ಸ್ಪೋರ್ಸ್ ಅನ್ನ ಆಸ್ಕೋಸ್ಪೋರ್ಸ್ ಅಂತ ಕರಿತೇವೆ. ಇನ್ನೊಂದು ಬೆಸಿಡಿಯೋಸ್ಪೋರ್ಸ್ ಅಂತ ಕರಿತೀವಿ. ಇದನ್ನ ನಾವೆಲ್ಲಿ ನೋಡ್ಬೋದು ಅಂತಂದ್ರೆ, ಕಾಮನ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತಹ ಮಶ್ರೂಮ್ ಅಗ್ಯಾರಿಕಸ್ ಅಂತ ಕರಿತೇವೆ. ನಾಯಿ ಪೊಡೆ ಅಂತ ಹೇಳ್ಬಿಟ್ಟು ರೈನಿ ಸೀಸನ್ ಅಲ್ಲಿ ಅಲ್ಲಲ್ಲಿ ಬೆಳೆಯುತ್ತೆ, ಅದು ಮರದ ಬುಡದಲ್ಲೋ ಅಲ್ಲಿ ಇಲ್ಲಿ. ಸೊ ಆ ನಾಯಿ ಪೊಡೆ ಅಂತ ಏನ್ ಹೇಳ್ತಿರಲ್ಲ, ದಟ್ ಈಸ್ ಅಗ್ಯಾರಿಕಸ್ ಅಂತ ಕರಿತೀವಿ, ಕಾಮನ್ಲಿ ಕಾಲ್ಡ್ ಆಸ್ ಮಶ್ರೂಮ್. ಸೊ ಅಲ್ಲಿ ಇಂಥ ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಆ ಒಂದು ಸ್ಪೀಶೀಸ್, ದಟ್ ಈಸ್ ಬೆಸಿಡಿಯೋಸ್ಪೋರ್ಸ್ ಅಂತ ಕರಿತೇವೆ. ನಾ so in fungi a sexual reproduction with three aspects. ಈ sexual reproduction ಅಲ್ಲಿ ಮೂರು ಅಂಶಗಳನ್ನು ನಾವು ನೋಡಬಹುದು. ಏನಿದೆ ಅಲ್ಲಿ ಅಂದಾಗ, ಫಸ್ಟ್ ಒನ್ fusion of protoplasms, protoplasm, that is called plasmogamy, that is called plasmogamy. Then second one, that one is fusion of nuclei athwa nucleus, fusion of nuclei. That condition is called karyogamy, karyogamy. Look at this. ಏನ್ ಹಾಗಂದ್ರೆ ನೋಡೋಣ. ಸೊ ಆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಕೆಲವು ಅಂಶಗಳನ್ನ ನಾವು ನೋಡ್ತೀವಿ ಫಂಗೈನಲ್ಲಿ. ಏನದು ಅಂದಾಗ, ಒಂದೊಂದು ಸಂದರ್ಭದಲ್ಲಿ ಏನು ಎರಡು ಗ್ಯಾಮೆಟ್ ಇದೆ ಈ ತರ. ಸೊ ನಥಿಂಗ್ ಬಟ್ ಸೆಲ್ ಅಲ್ಲಿ ನೋಡ್ತೀವಿ ನಾವು, ಇದು ಗ್ಯಾಮೆಟ್ ಆಗಿರುತ್ತೆ. ಇಲ್ಲಿ ಈ ತರ ನ್ಯೂಕ್ಲಿಯಸ್ ಇರುತ್ತೆ, ಸರೌಂಡೆಡ್ ಬೈ ಸೈಟೋಪ್ಲಾಸಮ್. ಯು ನೋ ದಟ್, ನಿಮಗೆ ಗೊತ್ತಿದೆ ಅದು. ಈಗ ಇಲ್ಲೇನಾಗುತ್ತೆ, ಆ ಟೈಮಲ್ಲಿ ರಿಪ್ರೊಡಕ್ಷನ್ ಬಂದಾಗ, ದಟ್ ಈಸ್ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್, ಸೈಟೋಪ್ಲಾಸಮ್ ನಥಿಂಗ್ ಬಟ್ ಪ್ರೋಟೋಪ್ಲಾಸಮ್. ಕನ್ನಡದಲ್ಲಿ ಜೀವಧಾತು ಅಂತ ಕರಿತಿರಲ್ಲ, ಈ ದ್ರವ ಇರ್ತಕ್ಕಂಥದ್ದು, ಸೆಲ್ ಒಳಗಡೆ ಇರ್ತಕ್ಕಂತಹ ದ್ರವ ಇದೆಯಲ್ಲ, ಆ ಫ್ಲೂಯಿಡ್ ಒಂದು ಏನಿದೆ ಅದು ಸಬ್ಸ್ಟೆನ್ಸ್, ಅದು ಸೈಟೋಪ್ಲಾಸಮ್, ಜೀವಧಾತು. ಇದನ್ನೇ ನಾವೇನಂತ ಕರಿತೇವೆ, ಸೈಟೋಪ್ಲಾಸಮ್ ಅಲಾಂಗ್ ವಿತ್ ನ್ಯೂಕ್ಲಿಯಸ್ ಟುಗೆದರ್
ಕಾನ್ಸ್ಟಿಟ್ಯೂಟ್ ಆಸ್ ಪ್ರೋಟೋಪ್ಲಾಸಮ್. ನ್ಯೂಕ್ಲಿಯಸ್ ಮತ್ತೆ ಸೈಟೋಪ್ಲಾಸಮ್ ಅನ್ನ ಸೇರಿಸಿ ನಾವು ಇನ್ನೊಂದು ವರ್ಡ್ ಕೊಡ್ತೀವಿ, ದಟ್ ಈಸ್ ಕಾಲ್ಡ್ ಪ್ರೋಟೋಪ್ಲಾಸಮ್ ಅಂತ ಕರಿತೇವೆ. ಈಗ ಹೇಗೆ ಫ್ಯೂಷನ್ ಆಗುತ್ತೆ ನೋಡಿ, ಎರಡು ಗ್ಯಾಮೆಟ್ಗಳ ಸೈಟೋಪ್ಲಾಸಮ್ ಏನಾಗುತ್ತೆ, ಈ ತರ ಕೂಡ್ಕೊಳ್ಳುತ್ತೆ, ಈ ತರ ಕೂಡ್ಕೊಳ್ಳುತ್ತೆ. ಸೊ ಹಾಗೆ ಈ ಎರಡು ಪ್ರೋಟೋಪ್ಲಾಸಮ್ ಕೂಡ್ಕೊಳ್ಳೋದನ್ನ ನಾವೇನಂತ ಕರೆಯೋಣ, ಪ್ಲಾಸ್ಮೋಗೇಮಿ ಅಂತ ಕರಿತೇವೆ. ಪ್ಲಾಸ್ಮೋ ಪ್ರೋಟೋಪ್ಲಾಸಮ್, ಗೇಮಿ ಗೇಮೆಟ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಅವುಗಳ ಒಳಭಾಗದಲ್ಲಿರುವ ಜೀವಧಾತು ಏನಾಗುತ್ತೆ, ಹೊಂದ್ಕೊಳ್ಳುತ್ತೆ, ಕೂಡ್ಕೊಳ್ಳುತ್ತೆ. ಅದನ್ನ ನಾವು ಆ ಕಂಡೀಷನ್ ಅನ್ನ ನಾವೇನಂತ ಕರಿತೀವಿ, ಪ್ಲಾಸ್ಮೋಗ್ಯಾಮಿ ಅಂತ ಕರಿತೇವೆ. ನೆಕ್ಸ್ಟ್ ಒನ್, ಫ್ಯೂಷನ್ ಆಫ್ ನ್ಯೂಕ್ಲಿಯೈ. ಇಲ್ಲೇನಾಗಿರುತ್ತೆ, ದಿಸ್ ಒನ್ ಇಸ್ ಸೆಲ್ ಅಂತ ಕರೆಯೋಣ. ಹೀಗೆ ಸೆಲ್ಸ್ ಏನಾಗಿರುತ್ತೆ, ಎರಡು ನ್ಯೂಕ್ಲಿಯೈ ಇರ್ತದೆ, ಇದರಲ್ಲೊಂದು ನ್ಯೂಕ್ಲಿಯಸ್ ಇದೆ, ಇದರಲ್ಲೊಂದು ನ್ಯೂಕ್ಲಿಯಸ್ ಇದೆ. ಆ ಟೈಮಲ್ಲಿ ಏನಾಗುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದಾಗ ದಟ್ ಈಸ್ ದಿ ಫ್ಯೂಷನ್ ಆಫ್ ದೀಸ್ ಟು ನ್ಯೂಕ್ಲಿಯೈ. ಇವೆರಡು ಏನಾಗುತ್ತೆ, ಕೂಡ್ಕೊಂಡು ನೆಕ್ಸ್ಟ್ ಏನಾಗುತ್ತೆ, ಒಂದೇ ಆಗುತ್ತೆ, ಈ ತರ ಒಂದೇ ಆಗುತ್ತೆ. ಅಂತಹ ಕಂಡೀಷನ್ ಅನ್ನ ಸೊ ವಿ ಸೆಟ್ ಟು ಬಿ ಕ್ಯಾರಿಯೋಗ್ಯಾಮಿ. ಏನಂತ ಕರಿತೀವಿ ಅದನ್ನ, ಕ್ಯಾರಿಯೋಗ್ಯಾಮಿ ಅಂತ ಕರಿತೇವೆ. ದೆನ್ so in fungi there is another type of fusion that is called dikaryogyamy. Dikaryogyamy. Di means two, karyo means that is nothing but ಏನಂತ ಕರಿತೀವಿ, ನ್ಯೂಕ್ಲಿಯೈ, ಎರಡು ಫ್ಯೂಷನ್ ಆಗ್ತಕ್ಕಂಥದ್ದು. ಏನಿದು ಡೈ ಅಂತ ಹೇಳಿದಾರಲ್ಲ, ಡೈ ಕ್ಯಾರಿಯೋಗ್ಯಾಮಿ ಅಂದಾಗ ಹಿಯರ್ ಸೊ ಇನ್ ಸಮ್ ಸೆಲ್ಸ್ ಆಫ್ ಫಂಗೈ so it contains more than two or two nuclei. ನಾನು ಈಗ ಬಿಗಿನಿಂಗ್ ಅಲ್ಲಿ ಜನರಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದೆ, ಕೆಲವು ಸೆಲ್ಸ್ ಅಲ್ಲಿ ಒಂದೇ ನ್ಯೂಕ್ಲಿಯಸ್ ಇರಬಹುದು, ಇನ್ನು ಕೆಲವು ಸೆಲ್ಸ್ ಅಲ್ಲಿ ಟೂ ಇರಬಹುದು, ಆರ್ ಮೋರ್ ದ್ಯಾನ್ ಟೂ, ಎರಡಕ್ಕಿಂತ ಹೆಚ್ಚಿರಬಹುದು. ಸೊ ಸಪೋಸ್ ಇನ್ ದಿಸ್ ಸ್ಟೇಜ್ ದಟ್ ಈಸ್ ಡೈಕ್ಯಾರಿಯೋಗ್ಯಾಮಿ ಏನಾಗುತ್ತೆ, ಹಿಯರ್ ದಿ ಫ್ಯೂಷನ್ ಆಫ್ ದೀಸ್ ಟೂ ಸೆಲ್ಸ್ ವಿತ್ ಟೂ ನ್ಯೂಕ್ಲಿಯಸ್ ಅಂತ ಕರಿತೇವೆ. ದಟ್ ಈಸ್ ಫ್ಯೂಷನ್ ಆಫ್ 4 ನ್ಯೂಕ್ಲಿಯಸ್ ಫ್ರಮ್ 2 ಸೆಲ್ಸ್. ಎರಡು ಸೆಲ್ಸ್ ಗಳಿಂದ ಇದೆರಡು ನ್ಯೂಕ್ಲಿಯೈ ಇದೆರಡು ನ್ಯೂಕ್ಲಿಯೈ ಏನಾಗುತ್ತೆ, ಫ್ಯೂಷನ್ ಆಗ್ತದೆ. ಅಂತಹ ಕಂಡೀಷನ್ ಅನ್ನ ಡೈಕ್ಯಾರಿಯೋಗ್ಯಾಮಿ ಅಂತ ಕರಿತೇವೆ. ದಿ ಸ್ಟೇಜ್ ಆರ್ ಫೇಸ್ ಈಸ್ ಆಲ್ಸೋ ಕಾಲ್ಡ್ ಡೈಕ್ಯಾರಿಯೋಫೇಸ್ ಅಂತ ಕರಿತೀವಿ. ಡೈಕ್ಯಾರಿಯೋಫೇಸ್ ಅಂತ ಕರಿತೇವೆ. So these are the three main aspects we can see in the sexual reproduction in fungi. ಅಲ್ಲಿ ನಾವು ಈ ಮೂರು ಆಸ್ಪೆಕ್ಟ್ ಅನ್ನ ನೋಡ್ತೀವಿ. ಕೆಲವು ಸ್ಪೀಶೀಸ್ ಅಲ್ಲಿ ಏನಾಗುತ್ತೆ, ಪ್ರೋಟೋಪ್ಲಾಸಮ್ ಫ್ಯೂಷನ್ ಆದ್ರೆ ಪ್ಲಾಸ್ಮೋಗ್ಯಾಮಿ ಅಂತ ಕರಿತೀವಿ. ದಟ್ ಕಂಡೀಷನ್ ಇಸ್ ಸೆಟ್ ಟು ಬಿ ಪ್ಲಾಸ್ಮೋಗ್ಯಾಮಿ ಅಂತ ಕರಿತೇವೆ. ನೆಕ್ಸ್ಟ್ ಒನ್ ಫ್ಯೂಷನ್ ಆಫ್ ನ್ಯೂಕ್ಲಿಯೈ, ದಟ್ ಕಂಡೀಷನ್ ಇಸ್ ಸೆಟ್ ಟು ಬಿ ಕ್ಯಾರಿಯೋಗ್ಯಾಮಿ. ದೆನ್ ಲಾಸ್ಟ್ ಒನ್ ಡೈಕ್ಯಾರಿಯೋಗ್ಯಾಮಿ, ಫ್ಯೂಷನ್ ಆಫ್ 2 ಸೆಲ್ಸ್ ವಿತ್ 4 ನ್ಯೂಕ್ಲಿಯೈ ಅಂತ ಕರಿತೇವೆ. ಇದು ಈ ಮೂರು ಅಂಶಗಳನ್ನ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದಾಗ ನಾವು ಮೋಸ್ಟ್ಲಿ ಏನ್ ನೋಡ್ತೀವಿ, ಫಂಗೈನಲ್ಲಿ ಇದನ್ನ ನಾವು ಅಬ್ಸರ್ವ್ ಮಾಡ್ತೇವೆ. ದಟ್ ಸೊ ದೀಸ್ ಆರ್ ದಿ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಆರ್ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಗ್ರೂಪ್ ಆರ್ ಕಿಂಗ್ಡಮ್ ಮೈಕ್ರೋಟಾ ಅಂತ ಕರಿತೇವೆ. ಫಂಗೈನ ಜನರಲ್ ಕ್ಯಾರೆಕ್ಟರ್ಸ್ ಅನ್ನ ನೋಡ್ತೇವೆ. ದೆನ್ ಕ್ಲಾಸಿಫಿಕೇಶನ್. ಈಗ ನೋಡೋಣ ಯಾವ ರೀತಿ ಕ್ಲಾಸಿಫೈ ಮಾಡಬಹುದು ಈ ಗ್ರೂಪ್ ಅನ್ನ, ಫಂಗೈಯನ್ನ. ನಾವು ಕಮಿಂಗ್ ಟು ದಿ ಕ್ಲಾಸಿಫಿಕೇಶನ್. ಸೊ ಇನ್ fungi are grouped into 4 major classes or group ಅಂತ ಕರೀತೇವೆ. ಫಂಗೈ ಅನ್ನ ನಾವು 4 ಮುಖ್ಯ ಗುಂಪುಗಳನ್ನಾಗಿ ನಾವೇನ್ ಮಾಡಿದೀವಿ, ಇಲ್ಲಿ ವಿಂಗಡಿಸಿದ್ದೇವೆ ನೋಡಿ. ಸೊ ಯಾವುದರ ಆಧಾರದ ಮೇಲೆ ವಿಂಗಡಿಸಿದೀವಿ ನಾವು, ಬೇಸ್ಡ್ ಆನ್ ದೇರ್ ಫಾರ್ಮೇಷನ್ ಆಫ್ spores, then hyphae structure, then cenocytic condition. So these are all the characteristic features considered when we classified those groups ಅಂತ ಕರೀತೇವೆ.
ಹೀಗೆ 4 ಗುಂಪುಗಳನ್ನ ಅದೇನಿದೆ ಐಫೆ ಇದೆಯಲ್ಲ ಅದರ ನೇಚರ್ ಹೇಗಿದೆ, ಹಾಗೆ ಒಳಗಡೆ ನ್ಯೂಕ್ಲಿಯಸ್ ಇರ್ತದಲ್ಲ ಸಿನೋಸಿಟಿಕ್ ಕಂಡೀಷನ್ ಇದೆಯಲ್ಲ ಅದು ಹೇಗಿದೆ, ಹಾಗೆ ಫಾರ್ಮೇಶನ್ ಆಫ್ ಸ್ಪೋರ್ಸ್ ಅಂತ ಏನಿದೆ ಇದು ಹೇಗಿದೆ, ಇವುಗಳ ಆಧಾರದ ಮೇಲೆ ಸೊ ವಿ ಕ್ಯಾನ್ ಬಿ ಕ್ಲಾಸಿಫೈಡ್ ಫಂಗೈ ಇಂಟು 4 ಮೇಜರ್ ಗ್ರೂಪ್ಸ್. What are those 4 major groups? Such as first one Phycomycetes ಅಂತ ಕರಿತೀವಿ, Phycomycetes. Second one Ascomycetes ಅಂತ ಕರಿತೀವಿ. Third one Basidiomycetes ಅಂತ ಕರಿತೀವಿ. Then last one Deuteromycetes ಅಂತ ಕರಿತೇವೆ. Phycomycetes, Ascomycetes, Basidiomycetes and Deuteromycetes. Coming to the first one, Phycomycetes. ಒಂದನೇ ಗ್ರೂಪಿಗೆ ಬರೋಣ, Phycomycetes ಅಂತ ಕರಿತೇವೆ. ಇಲ್ಲಿ ಬರುವ ಸ್ಪೀಶೀಸ್ ಅಲ್ಲಿ ಏನ್ ನೋಡ್ತೀವಿ, ಒಂದೆರಡು ಕ್ಯಾರೆಕ್ಟರ್ಸ್ ಅನ್ನ ಹೇಳ್ಬಿಡೋಣ. ಸೊ ಹಿಯರ್ ಇನ್ ದಿಸ್ ಗ್ರೂಪ್, ಸೊ ಸ್ಪೀಶೀಸ್ ದಟ್ ಈಸ್ ಫಂಗಲ್ ಸ್ಪೀಶೀಸ್ ಹ್ಯಾವ್ ದಿ ಸಿಂಪಲ್ hyphae with ಸೆಪ್ಟೇಟ್ ಅಂತ ಹೇಳಿದೆ ನಾನು. ಹೀಗಿರುತ್ತೆ, ಮಧ್ಯ ಮಧ್ಯ ಮಾರ್ಕಿಂಗ್ ಅನ್ನ ನೋಡ್ತೀವಿ. ವಿತ್ ಸೆಪ್ಟೇಟ್ ಅಂತ ಕರಿತೇವೆ. ಹೇಗೆ ಎಲ್ಲೆಲ್ಲಿ ನೋಡಬಹುದು ನಾವು ಇದನ್ನ ಅಂದಾಗ, ಸೊ ದೇ ಫೌಂಡ್ ಇನ್ ದಿ ಡ್ಯಾಂಪ್ ಸಾಯಿಲ್ ಆರ್ ಮಾಯಿಸ್ಟ್ ಸಾಯಿಲ್ ಅಂಡ್ ಆಲ್ಸೋ ಇನ್ ವಾಟರ್ ಅಂತ ಕರಿತೇವೆ. ಈ 3 ಜಾಗದಲ್ಲಿ ನಾವು ಏರಿಯಾದಲ್ಲಿ ನೋಡಬಹುದು. ತೇವಲಿರುವ ಮಣ್ಣಿರಬಹುದು, ಅಥವಾ ಇನ್ಯಾವುದೋ ಒಂದು ವಸ್ತು ಇರಬಹುದು, ಅಥವಾ ನೀರಿರಬಹುದು. ಇಂಥ ಕಡೆ ಏನಾಗುತ್ತೆ, ಇದು ಸುಲಭವಾಗಿ ಒಂದು ಬೆಳವಣಿಗೆಯನ್ನ ಹೊಂದುತ್ತೆ. ಈ ಗುಂಪಿನಲ್ಲಿ ಬರುವಂತಹ ಏನು ಈ ಒಂದು ಸ್ಪೀಶೀಸ್ ಇದೆಯಲ್ಲ ಫಂಗಲ್ ಸ್ಪೀಶೀಸ್ ಈ ರೀತಿ ಇರ್ತದೆ. ಹಾಗೆ ಸೊ ಇದರಲ್ಲಿ ನಾವು ಏನ್ ಕೊಡಬಹುದಪ್ಪ ಎಕ್ಸಾಂಪಲ್ಸ್ ಅಂದಾಗ, ಸೊ ಎಕ್ಸಾಂಪಲ್ಸ್ ಫಾರ್ ದಿಸ್ ಗ್ರೂಪ್ ದಟ್ ಈಸ್ ಮ್ಯೂಕಾನ್, ರೈಸೋಪಸ್, ದೆನ್ ಆಲ್ಪುಗೋ. 3 ಎಕ್ಸಾಂಪಲ್ ಕೊಡ್ತೀವಿ. ಒಂದು ಮ್ಯೂಕಾರ್ ಅಂತ ಕರಿತೀವಿ, ಸೊ ಇನ್ನೊಂದು ರೈಸೋಪಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಬ್ರೆಡ್ ಮೌಲ್ಡ್ ಅಂತ ಕರಿತೀವಿ. ನಿಮ್ಮ ಮನೆಯಲ್ಲಿ ಶೀತಗಾಲದಲ್ಲಿ ಬ್ರೆಡ್ ಪೀಸ್ ಅನ್ನು ಒಂದು ಕಡೆ ಹಿಡಿ, ತೇವ ಇರ್ತಕ್ಕಂಥ ಜಾಗದಲ್ಲಿ ಇಡಿ. ಒಂದು 2-3 ದಿನ ಬಿಟ್ಟು ನೀವು ಅಬ್ಸರ್ವ್ ಮಾಡಿದಾಗ ಅದ್ರ ಮೇಲೆ ಏನಾಗಿರುತ್ತೆ, ಬೂಸ್ಟ್ ಬಂದಿರುತ್ತೆ ಅಲ್ವಾ. ಬೂಸ್ಟ್ ನಥಿಂಗ್ ಬಟ್ ನಾವು ಫಂಗೈ ಅಂತ ಹೇಳ್ತೇವೆ, ಫಂಗಸ್ ಅದು. ಸೊ ಆ ಬೂಸ್ಟ್ ಏನಿದೆಯಲ್ಲ, ಆ ಪರ್ಟಿಕ್ಯುಲರ್ ಬೂಸ್ಟ್ ಏನಿದೆ ಅದ್ರ ಮೇಲೆ ಬೆಳೆಯುವಂಥದ್ದು, ಬ್ರೆಡ್ ಮೇಲೆ ಬೆಳೆಯುವಂಥದ್ದು ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದಟ್ ಸ್ಪೀಶೀಸ್ ನಥಿಂಗ್ ಬಟ್ ರೈಸೋಪಸ್ ಅಂತ ಕರೀತಾರೆ. ಈ 3 ಉದಾಹರಣೆಯನ್ನ Phycomycetes ಗ್ರೂಪ್ಗೆ ಕೊಡಬಹುದು. ಕಮಿಂಗ್ ಟು ದಿ ಸೆಕೆಂಡ್ ಒನ್, ದಟ್ ಒನ್ ಈಸ್ Ascomycetes ಅಂತ ಕರೀತೇವೆ. Ascomycetes. So this group includes sac-like fungi ಅಂತ ಕರೀತೇವೆ. ಏನಾಗಿರುತ್ತೆ ಇಲ್ಲಿ, sac-like fungi ಅಂತ ಹೇಳ್ತೀವಿ. ಈ ಗ್ರೂಪ್ ಅಲ್ಲಿ ಬರುವಂತ ಸ್ಪೀಶೀಸ್ ಅಲ್ಲಿ ಸೊ ಸ್ಪೀಶೀಸ್ ಮೇ ಬಿ ಯೂನಿಸೆಲ್ಯುಲಾರ್ ಆರ್ ಬ್ರಾಂಚ್ಡ್ ಟೈಪ್ ಅಂತ ಕರೀತೇವೆ. ಏನು ವಾಟ್ ಇಸ್ ಮೆಂಟ್ ಬೈ ಸ್ಯಾಕ್? ಸೊ ಈ ಟೈಪ್ ನಾವು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ದಿಸ್ ಒನ್ ದಟ್ ಈಸ್ ಸ್ಯಾಕ್ ಲೈಕ್ ಫಂಗೈ, ದಟ್ ಈಸ್ ಈಸ್ಟ್ ಕೊಡ್ತೀವಿ ನಾವು. ಈಸ್ಟ್ ನೀವೆಲ್ಲ ಕೇಳಿದ್ದೀರಾ. ಸೊ ಸ್ಯಾಕರೋಮೈಸಿಸ್ ಅಂತ ಕರಿತೀವಿ ನಾವು, ಸ್ಯಾಕರೋಮೈಸಿಸ್ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ, ಈಸ್ಟ್ ಯೂನಿಸೆಲ್ಯುಲಾರ್, ಒಂದೇ ಸೆಲ್ ಇದೆ, ಅರ್ಥ ಆಗ್ತಿದೆಯಲ್ಲ. ಇಲ್ಲಿ ರಿಪ್ರೊಡಕ್ಷನ್ ಟೈಮಿಗೆ ಬಂದಾಗ ಮೇಲ್ಭಾಗದಲ್ಲಿ ಒಂದು ಚೀಲದ ಒಂದು ರೀತಿಯಾಗಿ ಏನಾಗುತ್ತೆ, ಒಂದು ಸ್ಯಾಕ್ ಕವಚ ಏನಾಗುತ್ತೆ ಫಾರ್ಮೇಶನ್ ಆಗ್ತದೆ. ಒಂದು ರೀತಿ ಬ್ಯಾಗ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಇಲ್ಲಿ ನೋಡಿ, ಲುಕ್ ಅಟ್ ದಿಸ್. ಇದು ಈ ಸ್ಯಾಕ್ ಏನಿದೆ, ಇಂತಹ ಒಂದು ಸ್ಯಾಕ್ ಅನ್ನು ಹೊಂದಿರುವಂತ ಸ್ಪೀಶೀಸ್ ಅವು ಈ ಗುಂಪಲ್ಲಿ ಬರೋದು. ಆಸ್ಕೋಮೈಸೆಟಿಸ್ ಎಲ್ಲ ಅಲ್ಲ, ಕೆಲವು ಮಾತ್ರ. ಹಾಗಾಗಿ ಇದನ್ನ ಇನ್ನೊಂದು ಅರ್ಥದಲ್ಲಿ ಸ್ಯಾಕ್ ಫಂಗೈ ಅಂತ ಕರಿತೀವಿ. ಏನೋ ಒಂದು ಚೀಲವನ್ನು ಹೊಂದಿರುವಂತಹ ಫಂಗೈ ಅಂತ ಕರಿತೇವೆ. ಸೊ ಹಾಗಾದ್ರೆ ಹೇಗಿದೆ ಇದರಲ್ಲಿ, here hyphae is branched mycelium ಇದೆ, then septate, septa ಇದೆ ಮಧ್ಯದಲ್ಲಿ, ಅರ್ಥ ಆಗ್ತಿದೆಯಲ್ಲ. then reproduction ಬಂದಾಗ asexual reproduction ಅನ್ನು ನೋಡ್ತೀವಿ, that is formation of ascospores ಅಂತ ಕರೀತೇವೆ. ascospores, conidiospores. ಎಕ್ಸಾಂಪಲ್ ಕೊಡ್ತೀವಿ, yeast and penicillium. Have you heard this name? ಈ ನೇಮ್ ನೀವು ಕೇಳಿದ್ದೀರಾ? ಪೆನ್ಸಿಲಿನ್ ಆಂಟಿಬಯೋಟಿಕ್ ಕೇಳಿದ್ದೀರಾ ಅಲ್ವಾ?
ಪೆನ್ಸಿಲಿಯಂ ಅಂತ ಹೇಳ್ತೇವೆ. ಸೊ ನಥಿಂಗ್ ಬಟ್ ಅ ಫಂಗಸ್, ಅದು ಕೂಡ ಒಂದು ಫಂಗಸ್ ಅದು. ಸೊ ಪೆನ್ಸಿಲಿಯಂ ಅಂಡ್ ಈಸ್ಟ್. ಸೊ ಈಸ್ಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಬೇಕರೀಸ್ ಫಾರ್ ದಿ ಮೇಕಿಂಗ್ ಆಫ್ ಬ್ರೆಡ್ ಅಂತ ಹೇಳ್ತೇವೆ. ಈಸ್ಟ್ ಅನ್ನ ಬೇಕರೀಸ್ ಅಲ್ಲಿ ಉಪಯೋಗಿಸ್ತೀವಿ, ಈ ಬ್ರೆಡ್ ಅನ್ನ ತಯಾರು ಮಾಡ್ತೀವಲ್ಲ ಆ ಇದರಲ್ಲಿ. ದೆನ್ ಆಲ್ಸೋ ಯೂಸ್ಡ್ ಇನ್ ಬೆವರೇಜಸ್, ಪಾನೀಯಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತೇವೆ ನಾವು ಈಸ್ಟ್ ಅನ್ನ. ಆ ಒಂದು ಬುರುಗುವಿಕೆ ಬರುತ್ತಲ್ಲ, ಫರ್ಮೆಂಟೇಷನ್ ಆಗುತ್ತಲ್ಲ, ಆ ಫರ್ಮೆಂಟೇಷನ್ ಆಗೋದಕ್ಕೆ ಈಸ್ಟ್ ಬೇಕಾಗ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ಪೆನ್ಸಿಲಿಯಂ ದಟ್ ಈಸ್ ನಥಿಂಗ್ ಬಟ್ ಪ್ರೊಡ್ಯೂಸಸ್ ಆಂಟಿಬಯೋಟಿಕ್ ಅಂತ ಕರಿತೀವಿ. ಆಂಟಿಬಯೋಟಿಕ್ ಅನ್ನು ತಗೊಳ್ತೀವಿ, ಪೆನ್ಸಿಲಿನ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಏನಂತ ಹೇಳ್ತೀವಿ, ಫಂಗಸ್ ಅಂತ ಹೇಳ್ತೇವೆ. ಈ ಗ್ರೂಪಿಗೆ ನಾವು ಇಷ್ಟು ಸೇರಿಸ್ತೀವಿ. ಇನ್ನೂ ಒಂದು ಉದಾಹರಣೆ ಕೊಡ್ಬೋದು, ಆಸ್ಪರ್ಜಿಲಸ್ ಅಂತ ಹೇಳ್ತೇವೆ. ಆಸ್ಪರ್ಜಿಲಸ್. So this fungus produces citric acid. So it can be used in the manufacturing of citric acid. Aspergillus ಅಂತ ಕರೀತೇವೆ. Another example, Neurospora. So this fungi used in the genetic field ಅಂತ ಕರಿತೀವಿ. ಅನುವಂಶೀಯತೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಈ ಫಂಗೈಯನ್ನ ಬಳಸ್ಕೊಳ್ತಾರೆ. ಸೊ these are the main examples for the second group, Ascomycetes. It is also called a sac. ಏನಂತ ಕರಿತೀವಿ, ಫಂಗೈ ಅಂತ ಕರಿತೇವೆ. Then coming to the third one, Basidiomycetes ಅಂತ ಕರಿತೀವಿ. Basidiomycetes. Here the fungi ಏನಿದೆ ಇಲ್ಲಿ ಬರ್ತಕ್ಕಂಥ ಸ್ಪೀಶೀಸ್ ಅಲ್ಲಿ ಇನ್ ದಿಸ್ ಗ್ರೂಪ್. ಸೊ ದಿ ಫಂಗೈ ಸ್ಪೀಶೀಸ್, ದಿ ಮೇನ್ ಬಾಡಿ ಹೈಫೆ ದಟ್ ಈಸ್ ಬ್ರಾಂಚ್ಡ್ ಅಂಡ್ ಎಸೆಪ್ಟೇಟ್ ಅಂತ ಕರಿತೇವೆ. ಹೀಗೆ ಬ್ರಾಂಚ್ ಇದೆ. ಸೊ ಈ ಬ್ರಾಂಚಸ್ ಅಲ್ಲಿ ಏನಾಗಿದೆ, ಮಧ್ಯ ಮಾರ್ಕಿಂಗ್ ಇಲ್ಲ, ವಿತೌಟ್ ಮಾರ್ಕಿಂಗ್ ಹಿಂಗ್ ಕಾಣಿಸ್ತಾ ಇರ್ತದೆ, ಎಸೆಪ್ಟೇಟ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ? Then the formation of the sexual reproduction by formation of basidiospores ಅಂತ ಕರಿತೀವಿ. Look at this diagram. ಈಗ ರಿಪ್ರೊಡಕ್ಷನ್ ಸ್ಟೇಜಿಗೆ ಬಂದಾಗ ಈ ತರ ಒಂದು ತೆನೆ ರೀತಿನಲ್ಲಿ ಏನಾಗಿರುತ್ತೆ, ಇಲ್ಲಿ ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ. ಆ ಸ್ಟ್ರಕ್ಚರ್ ಈ ತೆನೆ ಒಳಗಡೆ ಈ ತರ ಕಾಣಿಸ್ತಾ ಇರ್ತದೆ, ಕಾರ್ಪ್ ಅಂತ ಕರಿತೀವಿ. ಇದ್ರ ಒಳಗಡೆ ಏನಾಗುತ್ತೆ, ಸೊ ಫುಲ್ ಆಫ್ ಸ್ಪೋರ್ಸ್ ಅಂತ ಕರಿತೀವಿ. ಏನಿರುತ್ತೆ ಅದ್ರೊಳಗಡೆ, ಸಣ್ಣ 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 ಸ್ಪೋರ್ಸ್ ಗಳಿದ್ದಾವೆ, ಬೀಜಾಣುಗಳಿದ್ದಾವೆ. ಈ ಬೀಜಾಣುಗಳೇನಾಗುತ್ತೆ, ಬರ್ಸ್ಟ್ ಆದ್ಮೇಲೆ ಹೊರಗಡೆಗೆ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಆ ಬೀಜಾಣುಗಳಿಗೆ ಏನಂತ ಕರೆಯೋಣ, ಬೆಸಿಡಿಯೋಸ್ಪೋರ್ಸ್ ಅಂತ ಕರಿತೀವಿ. ಈ ತೆನೆ ಆಕಾರದ ರಚನೆ ಇದೆಯಲ್ಲ ಈ ತರ, ಇದಕ್ಕೆ ನಾವೇನಂತ ಕರಿತೀವಿ, ಬೆಸಿಡಿಯೋಕಾರ್ಪ್ ಅಂತ ಕರಿತೀವಿ. ಬೆಸಿಡಿಯೋಕಾರ್ಪ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ? ಇದ್ರ ಒಳಗಡೆ ದಟ್ ಕಂಟೈನ್ಸ್ ಫುಲ್ ಆಫ್ ಬೆಸಿಡಿಯೋಸ್ಪೋರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದಕ್ಕೆ ಯಾವ್ದು ಎಕ್ಸಾಂಪಲ್ ಕೊಡೋಣ ನಾವು? ಯಾವುದು ಬೆಸಿಡಿಯೋಮೈಸೆಟಿಸ್ಗೆ? ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಗ್ರೂಪ್ ಈಸ್ that is commonly called mushroom. in ನಾಯಿ ಕೊಡೆ ಅಂತ ಕರೀತಿರಲ್ಲ, so agaricus commonly called mushroom ಅಂತ ಹೇಳ್ತೀವಿ. ಅದನ್ನ ನಾಯಿ ಕೊಡೆ ಅಂತ ಏನ್ ಹೇಳ್ತಿರಲ್ಲ ಅದು agaricus ಅಂತ ಕರಿತೇವೆ. ದಿಸ್ ಒನ್ ಈಸ್ ಎಡಿಬಲ್ ಮಶ್ರೂಮ್ ಅಂತ ಕರಿತೀವಿ. ಇದನ್ನ ಆಹಾರವಾಗಿ, ಯಾಕಂದ್ರೆ ಇಟ್ ಕಂಟೈನ್ಸ್ ರಿಚ್ ಆಫ್ ಪ್ರೋಟೀನ್ ಅಂತ ಕರಿತೀವಿ. ಸೊ ಇದನ್ನ ಏನ್ ಮಾಡ್ತಾರೆ, ಈಗ ಎಲ್ಲ ಕಡೆಗೂ ಕೂಡ ಒಂದು ಡೆಲಿಷಿಯಸ್ ಐಟಮ್ ಆಗಿ ತಗೊಳ್ತಾ ಇದ್ದಾರೆ. ಅದನ್ನ ಸ್ವಾದಿಷ್ಟವಾಗಿರ್ತಕ್ಕಂಥ ಒಂದು ಪದಾರ್ಥವಾಗಿ ಸೇವನೆ ಮಾಡ್ತಾ ಇದ್ದಾರೆ. ದಟ್ ಒನ್ ಈಸ್ ಎಡಿಬಲ್ ಅಂತ ಕರಿತೇವೆ, ಎಡಿಬಲ್ ಮಶ್ರೂಮ್. ಇದ್ರ ಜೊತೆಗೆ ಇನ್ನೂ ಒಂದು ಕೊಡಬಹುದು ಗ್ರೂಪ್ ಅಲ್ಲಿ ಬರ್ತಕ್ಕಂಥ ಆಸ್ಕೋಮೈಸೆಟಿಸ್ ಅಲ್ಲಿ, ಮಾರಲ್ಸ್ ಅಂತ ಕರಿತೇವೆ. ಸೊ ಮಾರಲ್ಸ್ ನಥಿಂಗ್ ಬಟ್ ದಿ ಗ್ರೂಪ್ ಆಫ್ ಎಡಿಬಲ್ ಮಶ್ರೂಮ್ಸ್ ಅಂತ ಕರಿತೀವಿ, ತಿನ್ನುವಂತಹ ಒಂದು ಮಶ್ರೂಮ್ಸ್ ಅದು. ನೆಕ್ಸ್ಟ್ ಒನ್, ದೆನ್ ಲಾಸ್ಟ್ ಒನ್, ಡ್ಯೂಟೆರೋಮೈಸೆಟಿಸ್. ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೇವೆ. ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ. ಯಾಕೆ ಅಂದಾಗ ಈ ಗ್ರೂಪ್ ಅಲ್ಲಿ ಏನಾಗುತ್ತೆ, ಕಮಿಂಗ್ ಟು ದಿ ಪಾಯಿಂಟ್
ರಿಪ್ರೊಡಕ್ಷನ್ ಬಂದಾಗ ಏನಾಗುತ್ತೆ, ಸಮ್ ಸ್ಪೀಶೀಸ್ ಆಫ್ ಡ್ಯೂಟೆರೋಮೈಸೆಟಿಸ್ ಎಕ್ಸಿಬಿಟ್ ದಿ ಟೈಪ್ ಆಫ್ asexual reproduction, that is formation of ಏನಂತೆ ಕೊರಿಡಿಯೋಸ್ಪೋರ್ಸ್ ಅಂತ ಕರಿತೀವಿ, ಝೂಸ್ಪೋರ್ಸ್. But some species exhibit, that is not confirmed, exhibit a sexual type of reproduction, but it is not confirmed by scientists. ಆದ್ರೆ ಆ ಸೆಕ್ಷುವಲ್ ತಾನೇ ಬಿಹೇವ್ ಮಾಡುತ್ತೆ, ಅದು ಎಕ್ಸಿಬಿಟ್ ಮಾಡುತ್ತೆ, ಆದ್ರೆ ಕಂಪ್ಲೀಟ್ ಆಗಿ ಅದು ಗ್ಯಾರಂಟಿ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ಗ್ರೂಪಿನ ಸ್ಪೀಶೀಸ್ ಅನ್ನ ನಾವು ಏನಂತ ಕರಿತೀವಿ, ಇಂಪರ್ಫೆಕ್ಟ್. ಪರ್ಫೆಕ್ಟ್ ಇಲ್ಲ ಇದು. ಡ್ಯೂಟೆರೋಮೈಸೆಟಿಸ್ sometimes they behave like Ascomycetes group, ಆ ಟೈಪ್ ಅಲ್ಲಿ ಬಿಹೇವ್ ಮಾಡ್ತದೆ. ಹಾಗಾಗಿ ಕೆಲವು ಕ್ಯಾರೆಕ್ಟರ್ಸ್ ಅದನ್ನ ಹೋಲುತ್ತೆ, ಇನ್ನು ಕೆಲವು ಕ್ಯಾರೆಕ್ಟರ್ಸ್ ಇದನ್ನ ಹೋಲೋದ್ರಿಂದ ಇದನ್ನ ನಾವೇನಂತ ಕರಿತೇವೆ, ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಡೋಣ ಇಲ್ಲಿ. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಗ್ರೂಪ್ ಇಸ್ ಟ್ರೈಕೋಡರ್ಮಾ. ಟ್ರೈಕೋಡರ್ಮಾ ಯೂಸ್ಫುಲ್ ಫಂಗೈ ಅಂತ ಕರಿತೇವೆ. ಸೊ ನಾವು ಬಯೋ ಫರ್ಟಿಲೈಸರ್ಸ್ ಅಲ್ಲಿ ಇಟ್ ಪ್ಲೇಸ್ ಎ ಮೇಜರ್ ರೋಲ್ ಅಂತ ಕರಿತೀವಿ. ಜೈವಿಕ ಗೊಬ್ಬರದ ಒಂದು ತಯಾರಿಕೆಯಲ್ಲಿ ಏನಾಗ್ತದೆ, ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಟ್ರೈಕೋಡರ್ಮಾ ಅಂತ ಕರಿತೇವೆ. ಸೊ ದಿಸ್ ಈಸ್ ದ ಬ್ರೀಫ್ ಸಮ್ಮರಿ ಆಫ್ ಗ್ರೂಪ್ಸ್ ಆಫ್ ಫಂಗೈ. 4 ಗ್ರೂಪ್ಗಳನ್ನ ಸ್ಟಡಿ ಮಾಡಿದ್ವಿ. ಫೈಕೋಮೈಸೆಟಿಸ್, ಆಸ್ಕೋಮೈಸೆಟಿಸ್, ಬೆಸಿಡಿಯೋಮೈಸೆಟಿಸ್ ಅಂಡ್ ಡ್ಯೂಟೆರೋಮೈಸೆಟಿಸ್. ಹಾಗಾದ್ರೆ ಏನು ಯೂಸಸ್ ಅಲ್ಲಿ ಬಂದಾಗ, ಸೊ ಸಮ್ ಗ್ರೂಪ್ಸ್ ಆಫ್ ಫಂಗೈ so can be used as food items anta kariti. Edible mushrooms, example edible mushrooms. Then some of species of fungi used in the manufacturing of beverages. ಏನು ಪಾನೀಯಗಳು, ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಬೀರ್ ಅಂತ ಕರಿತೇವೆ. ಸೊ ಅಲ್ಲಿ ಈಸ್ಟ್ ಅನ್ನ ಬಳಸ್ಕೊಳ್ತೀವಿ. then can be also used, that is Saccharomyces, used in bakeries for the making of bread anta kariteve. So some species like Aspergillus used for the manufacturing of citric acid. So some species of fungi used for the manufacturing of or extracting of antibiotics. One of the good antibiotic is penicillin from Penicillium notatum anta kariteve. So this is a brief summary of the kingdom Mycota. Then we move on to the next one, that is kingdom Plantae and Animalia in the next class. Till then, goodbye.